ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಜೆಪಿ ಹೋರಾಟಗಾರರಿಗೆ ಕರೆಂಟ್ ಶಾಕ್ ಕೊಟ್ಟ ಯೋಗಿ ಆದಿತ್ಯನಾಥ್. ಉತ್ತರ ಪ್ರದೇಶದಲ್ಲಿ ಏನಾಗ್ತಿದೆ? ಸುಪ್ರೀಂ ಕೋರ್ಟ್ ಸ್ಟೂಡೆಂಟ್ಸನ್ನು ಬಿಡಿ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರನ್ನ ಬಿಡಿ ಅಂತ ಹೇಳಿದೆಯಲ್ವಾ. ಕೋರ್ಟ್ ಆದೇಶ ನಾವು ತಗೊಂಡಿರೋ ಕೇಸಲ್ಲಿ ಅನ್ವಯ ಆಗಲ್ಲ, ಕ್ಲಿಯರ್ ಕಟ್ ಆಗಿ ಈಗ UP ಪೊಲೀಸರು ಹೇಳ್ತಿದ್ದಾರೆ. ಹಾಗಾದರೆ ಯೋಗಿ ಕಾರ್ಯಾಚರಣೆ ಹೇಗಿದೆ? ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಒಂದು ಕಡೆ. ಆದರೆ ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರಿಂದ ನಾವು ಇನ್ನು ಏನನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ, 360 ಡಿಗ್ರಿ ಮೋದಿ ಸುತ್ತುವರಿಯೋದಕ್ಕೆ ಘೋಷಣೆ. CJPಯಿಂದ ಮತ್ತೊಂದು ಅತಿ ದೊಡ್ಡ ಸ್ಟೆಪ್. ಇದು ದೇಶವನ್ನು ಅಲ್ಲೋಲ ಕಲ್ಲೋಲ ಮಾಡುವಂತಹ ಸ್ಟೆಪ್ ಘೋಷಣೆ ಮಾಡಿರೋದು ಅವರೇ ಹೇಳ್ಕೊಂಡಿರೋ ಪ್ರಕಾರ. ಏನದು ಹಾಗಾದರೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೇಜರ್ ಡೆವಲಪ್ಮೆಂಟ್ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ CJP ಘೋಷಣೆ ನೋಡ್ಬಿಡೋಣ. UPಯಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಆಮೇಲೆ CJP ರಾಕೇಶ್ ಟಿಕಾಯತ್ ಭೇಟಿಯಾದ ಬಳಿಕ ರೈತ ನಾಯಕರನ್ನ ನಿನ್ನೆಯಿಂದ ಮೀಟಿಂಗ್ ಮಾಡ್ತಿದ್ದಾರೆ ಬ್ಯಾಕ್ ಟು ಬ್ಯಾಕು. ಮತ್ತೊಂದು ದೊಡ್ಡ ಹೋರಾಟಕ್ಕೆ ಈಗ ನಡೆದಿದ್ದು ಬರೀ ಟ್ರೇಲರ್ ಅಷ್ಟೇ, ಇನ್ನು ಮುಂದೆ ಕಾದಿದೆ ಹಬ್ಬ ಅಂತ ಹೇಳಿದ್ರಲ್ಲ ಅವರೇ. ಬಹಳ ವಿಕೆಟ್ಸ್ ಬೀಳೋದಿದೆ, ಇದು ಫಸ್ಟ್ ವಿಕೆಟ್, ವಿ ಡಿಡ್ ಇಟ್ ಅಂತ ಸಂಭ್ರಮಾಚರಣೆ ಮಾಡಿ 7 ಸ್ಟಾರ್ ಪಾರ್ಟಿ ಎಲ್ಲ ಮಾಡಿದ್ರಲ್ಲ. ಈಗ ನೆಕ್ಸ್ಟ್ ವಿಕೆಟ್ ಬೇರೆ ಯಾರೂ ಅಲ್ಲ, ನರೇಂದ್ರ ಮೋದಿ ಅವರನ್ನು ಸುತ್ತುವರಿತೀವಿ ನಾವು. 360 ಡಿಗ್ರಿ ಎಲ್ಲ ಆಯಾಮದಲ್ಲಿ ಸುತ್ತುವರಿಯೋದಕ್ಕೆ ರೆಡಿ ಆಗಿದ್ದೀವಿ, ಫಾರ್ಮರ್ಸ್ ಹೆಲ್ಪಿಂದ ಅಂತ ಘೋಷಣೆಯನ್ನು ಮಾಡ್ತಿದ್ದಾರೆ. ಈಗ ದೊಡ್ಡ ಹೋರಾಟ ಆಗತ್ತೆ. ಅದರಲ್ಲೂ ಈಗ ನಮಗೆ ಮಾತು ಕೊಟ್ಟು FIR ರದ್ದಾಗತ್ತೆ, ಕೇಸ್ಗಳಿರಲ್ಲ ಅಂತ ಮಾತು ಕೊಟ್ಟು ಈಗ ಮಾತು ತಪ್ಪಿದ್ದಾರೆ. ಸುಪ್ರೀಂ ಕೋರ್ಟ್ ನೆಪ ಹೇಳಿಕೊಂಡು ಬೇರೆ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಿದೆ. ಈಗ ತೋರಿಸ್ತೀವಿ ಅಸಲಿ ಶಕ್ತಿಯನ್ನ ಅಂತ ಈಗ ರೈತ ನಾಯಕರ ಜೊತೆಗೆ, ಅವತ್ತು ರೈತ ಹೋರಾಟ ರೂಪಿಸಿದ್ದವ್ರು ಯಾರ್ಯಾರಿದ್ರಲ್ಲ, ಅವತ್ತು ಪರಿಸ್ಥಿತಿ ಕೈ ಮೀರಿ ಹೋಗಿ ಆಮೇಲೆ ಸರ್ಕಾರನೇ ಕಾಯ್ದೆ ವಾಪಸ್ ತಗೊಳ್ತಲ್ಲ, ಆ ಹೋರಾಟದ ನೇತೃತ್ವ ಹೊತ್ತವರು ರಾಕೇಶ್ ಟಿಕಾಯತ್ ಅವರು ಇವರು ಎಲ್ಲರ ಜೊತೆಗೂ ಮೇಜರ್ ಮೀಟಿಂಗ್ ಆಗಿದೆ ಡೆಲ್ಲಿಯಲ್ಲಿ. ಅಖಾಡಕ್ಕೆ ಧುಮುಕಲಿದ್ದೀವಿ, ಈಗ ಕೌಂಟ್ ಡೌನ್ ಸ್ಟಾರ್ಟ್ಸ್ ಅನ್ನುವ ಕರೆ ಕೊಟ್ಟಿದ್ದಾರೆ. ಸೊ ಎಲ್ಲ ಕಡೆಯಿಂದ ಸ್ಟೂಡೆಂಟ್ಸು, ಫಾರ್ಮರ್ಸು ನುಗ್ಗುತ್ತೀವಿ. ಮೋದಿ ಈ ದೇಶದಲ್ಲಿ ದೇವರಲ್ಲ, ಯಾಕೆ ಅಷ್ಟು ಕೆಟ್ಟ ಭಾಷೆಯನ್ನೆಲ್ಲ ಬಳಸಿದ್ದಾರೆ ಅನ್ನೋ ಪ್ರಶ್ನೆಯನ್ನು TV ಅವರು ಕೇಳಿದಾಗ, ಏನು ದೇವರ ಮೋದಿ ಅಂದರೆ? ಏನು ದೇವ್ರ? ಅದನ್ನು ಫಸ್ಟ್ ತಲೆಯನ್ನು ತೆಗೆದು ಹಾಕಿ ಎಲ್ಲವನ್ನು ಲೈಟಾಗಿ ತೊಗೊಳೋಕೆ ಎಲ್ಲರೂ ಕಲಿಬೇಕಾಗತ್ತೆ ಅನ್ನುವಂಥ ಮೆಸೇಜ್ ಕೊಟ್ಟು, ಅಬ್ಯೂಸಿವ್ ಲ್ಯಾಂಗ್ವೇಜ್ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಮೋದಿ ಬಗ್ಗೆ ಏನೂ ಮಾತೇ ಆಡಬಾರ್ದು ಅನ್ನೋದೇ ತಪ್ಪು ಅನ್ನೋ ರೀತಿಯ ರಿಯಾಕ್ಷನ್ ಒಂದು ಕಡೆ. ಸುಪ್ರೀಂ ಕೋರ್ಟನ್ನು ಪಾಲಿಟಿಸೈಸ್ ಮಾಡ್ತಿದ್ದಾರೆ ಅಂತ ಸುಪ್ರೀಂ ಕೋರ್ಟನ್ನೇ ಟೀಕಿಸ್ತಿರೋದು ಇನ್ನೊಂದು ಕಡೆ. ಅಂದರೆ ಎಕ್ಸ್ಟ್ರೀಮ್ಗಳನ್ನು ಹೇಳ್ತಿದ್ವಿ ನಿಮಗೆ. ಸುಪ್ರೀಂ ಕೋರ್ಟನ್ನು ಪ್ರತಿಪಕ್ಷಗಳಿರಲಿ ಯಾರೇ ಇರಲಿ ಆ ಹಂತಕ್ಕೆ ಪ್ರಶ್ನೆ ಮಾಡೋದು. ಇನ್ನೊಂದು ಅಲ್ಲಿಗೆ ಹೋಗಿರಲಿಲ್ಲ ಇನ್ನೂ ನಮ್ಮ ದೇಶದಲ್ಲಿ. ಏನೇ ಇದ್ರೂ ಕೋರ್ಟ್ ಹೋರಾಟ, ಮೇಲ್ಮನವಿ, ಇನ್ನೊಂದು ಬೆಂಚಿಗೆ ಹೋಗೋದು, ಇದೇ ರೀತಿ ನಡೀತಿತ್ತು. ಬಿಟ್ಟರೆ ಬಹಿರಂಗವಾಗಿ ಕೋರ್ಟನ್ನು ಟೀಕಿಸುವ ಮಟ್ಟಿಗೆ ಯಾರೂ ಹೋಗಿರಲಿಲ್ಲ. ಈಗ ಆ ಹಂತಕ್ಕೆ ಹೋಗ್ತಿದ್ದೀವಿ ತಾವು ಅನ್ನೋ ಟ್ರೇಲರನ್ನು ಬಿಟ್ಟಿದೆ. ಆಲ್ರೆಡಿ ಅದರ ಬಗ್ಗೆ ಡೀಟೇಲ್ ರಿಪೋರ್ಟ್ ಇಟ್ಟಿದ್ದೀವಿ. ಸುಪ್ರೀಂ ಕೋರ್ಟನ್ನು ರಾಜಕೀಯ ಲಾಭಕ್ಕೆ, ಸರ್ಕಾರದ ಲಾಭಕ್ಕೆ ಬಳಸ್ಕೊಳ್ಬೇಡಿ, ಹೆಚ್ಚು ಕಡಿಮೆ ಆದ್ರೆ ನಾವು ಮತ್ತೆ ಬೀದಿಗೆ ಇನ್ನಷ್ಟು ಜೋರಾಗಿ ಇಳಿತೀವಿ ಅಂತ ಘೋಷಣೆ ಮಾಡಿದ್ರು. ಈಗ ಇಳಿಯೋದು ಫಿಕ್ಸ್ ಅನ್ನುವ ಘೋಷಣೆನೇ ಮೊಳಗ್ಬಿಟ್ಟಿದೆ ರೈತರ ಜೊತೆಗೆ. ಇದು ಒಂದು ಕಡೆ ಡೆವಲಪ್ಮೆಂಟಾ. ಯೋಗಿ ಆದಿತ್ಯನಾಥ್ ನಾಡಲ್ಲಿ ಏನಾಗ್ತಿದೆ? ಹೆಡೆ ಮುರಿ ಕಟ್ಟುವ ಪ್ರಕ್ರಿಯೆ ಶುರುವಾಗಿದೆ. ತುಂಬ ಜನರನ್ನು ಅರೆಸ್ಟ್ ಮಾಡ್ತಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಸಿಕ್ಕಾಪಟ್ಟೆ ಜನರನ್ನು ಅರೆಸ್ಟ್ ಮಾಡಿ ಬಿಸಾಕಿದೆ UP ಪೊಲೀಸ್. ಸುಪ್ರೀಂ ಕೋರ್ಟ್ ಆರ್ಡರ್ ಇದಕ್ಕೆ ಅನ್ವಯನೇ ಆಗಲ್ಲ, ತಲೆನೇ ಗೆಡಿಸ್ಕೊಳ್ಳಲ್ಲ ನಾವು, ಇದು ಅದಕ್ಕೂ ಸಂಬಂಧ ಇಲ್ದಿರೋದು ಇದು ಅಂತ ಘೋಷಣೆ ಮಾಡಿಕೊಂಡು ತಮ್ಮ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಯಾಕೆ ಅನ್ವಯ ಆಗಲ್ಲ? ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ ಸ್ಟೂಡೆಂಟ್ಸ್ ಟಚ್ ಮಾಡಬೇಡಿ ಅಂತ. ಹೌದು, ನಾವು ಸ್ಟೂಡೆಂಟ್ಸ್ ಟಚ್ ಮಾಡಿಲ್ಲ. ನಾವು ಸುಪ್ರೀಂ ಕೋರ್ಟ್ ಆರ್ಡರ್ಗೆಲ್ಲ ಏನೂ ಪ್ರಾಬ್ಲಮ್ ಆಗದಿರೋ ರೀತಿನೇ ಮಾಡ್ತಿರೋದು. CJP ಹೋರಾಟದಲ್ಲಿದ್ದ ಇವರು ಯಾವರು ಕೂಡ ಸ್ಟೂಡೆಂಟ್ಸ್ ಅಲ್ಲ. ಅವ್ರ ಮುಖ ಐಡೆಂಟಿಫೈ ಆಗಿದೆ. ಒಬ್ಬ ಮನೆ ಕಟ್ಟವನು, ಇನ್ನೊಬ್ಬ ಡೈರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ, ಇನ್ನೊಬ್ಬ ಕೂಲಿ ಕಾರ್ಮಿಕ, ಯಾರ್ಯಾರನ್ನೆಲ್ಲ ಸೇರಿಸ್ಕೊಂಡು ಏನೇನು ಮಾಡಿದ್ದಾರೆ ಅಲ್ಲಿ ಅನ್ನೋದು ಎಲ್ಲ ಡೀಟೇಲ್ಸನ್ನು ಇಟ್ಟಿದ್ದಾರೆ. ಇವರೆಲ್ಲ ಸ್ಟೂಡೆಂಟ್ಸ್ ಅಲ್ಲ, ಅವ್ರ ಬ್ಯಾಕ್ಗ್ರೌಂಡ್ ಏನು, ಎಲ್ಲಿ ಕೆಲಸ ಮಾಡ್ತಿದ್ರು, ಇಡೀ ಜಾತಕ ತೆಗೆದಿದ್ದೀವಿ. ಕೆಲವರು SP ಲೀಡರ್ಸ್ ಇದ್ದಾರೆ, ಕೆಲವು ರಾಜಕೀಯ ಪಕ್ಷಗಳಿದ್ದಾರೆ, ಅಲ್ಲಿ ಏನೇನು ಮಾಡಿದ್ರು ಅನ್ನೋ ಕಂಪ್ಲೀಟ್ ಜಾತಕ ತೆಗೆದು, ಇವ್ರು ಯಾರು ಸ್ಟೂಡೆಂಟ್ಸೇ ಅಲ್ವಲ್ಲ, ಮತ್ತು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು ಇದ್ದಾರೆ. ಸೊ
ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಏನೂ ತಲೆಬಿಸಿಗೆ ಮಾಡ್ಕೊಳ್ಳಲ್ಲ. ಇಲ್ಲಿ ಇವ್ರನ್ನ ಬಿಡಬೇಕಾಗಿರೋ ಅನಿವಾರ್ಯತೆಯೂ ಇಲ್ಲ, ನಮಗೆ ಮುಂದುವರಿಸ್ತೀವಿ ಅಂತ 10 ಜನರನ್ನು ವಶಕ್ಕೆ ಪಡೆದಿದ್ದಾರೆ. ಮತ್ತಷ್ಟು ಕೇಸ್ಗಳು ಬೀಳ್ತಿವೆ. ಅಟೆಂಪ್ಟ್ ಟು ಮರ್ಡರ್ ಕೇಸು ಅಲ್ಲಿ ತನಕ ಬಿದ್ದಿದೆ. BJP ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕಂದರೆ ಅವತ್ತು ಪ್ರೊಟೆಸ್ಟ್ ದಿನ ಏನಾಗಿದೆ ಅಂದರೆ, ಯಾವ BJP ಕಾರ್ಯಕರ್ತರು ಅಥವಾ ನಾಯಕರು ಬರ್ತಾರೋ, ಕಾರಿಗೆ ಫ್ಲಾಗ್ ಇರುತ್ತಲ್ಲ ಅಂಥವ್ರನ್ನ ಅಟ್ಟಾಡಿಸಿದ್ದಾರೆ. ವಿಂಡೋ ಒಡೆದು ಅವ್ರನ್ನ ಎಳೆದಾಡಿದ್ದಾರೆ. ಕೆಲವ್ರದ್ದೆಲ್ಲ ಜೀವಕ್ಕೆ ಅಪಾಯ ಆಗೋ ಮಟ್ಟಿಗೆ ಆಗಿದೆ. ಆಮೇಲೆ ತಪ್ಪಿಸ್ಕೊಂಡು ಓಡಿದ್ದಾರೆ. ಕೆಲವ್ರು ಹಾಗೆ ಕಾರ್ ಹಾಯಿಸ್ಕೊಂಡು ಹೆಂಗೋ ಬದುಕಿತು ಬಡ ಜೀವ ಅನ್ನೋ ರೀತಿಯಲ್ಲಿ ತಪ್ಪಿಸ್ಕೊಂಡಿದ್ದೀನಿ ಅಂತ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತು ಅಂಗಡಿಗಳಿಗೆ ನುಗ್ಗಿ ಪ್ರೈವೇಟ್ ಪ್ರಾಪರ್ಟಿ, ಪಬ್ಲಿಕ್ ಪ್ರಾಪರ್ಟಿ ಎಲ್ಲ ನಾಶ ಮಾಡಿರೋ ರಾಡ್ಗಳು, ದೊಣ್ಣೆಗಳು, ಅದು ಇದು ಮಾರಕಾಸ್ತ್ರಗಳು ಹಿಡ್ಕೊಂಡಿರೋದು ಪ್ರತಿಯೊಂದು ಕ್ಯಾಪ್ಚರ್ ಆಗಿದೆ. ಇದು UP ಪೊಲೀಸು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಪ್ರತಿಯೊಂದು ಆನ್ ದ ರೆಕಾರ್ಡ್ ನಾವು ಹಿಡ್ಕೊಂಡೇ ಇವರನ್ನು ವಶಕ್ಕೆ ಪಡ್ಕೊಳ್ತಿದ್ದೀವಿ. ಕೋರ್ಟ್ ಆದೇಶ ಇದಕ್ಕೆ ಅನ್ವಯನೇ ಆಗಲ್ಲ. ಇವರೆಲ್ಲ ಕ್ರಿಮಿನಲ್ಸು, ವಶಕ್ಕೆ ಪಡಿತಿದ್ದೀವಿ, ಹೆಡೆಮುರಿ ಕಟ್ತೀವಿ ಅಷ್ಟೇ. ಯೋಗಿ ಆದಿತ್ಯನಾಥ್ ಸಿಂಪಲ್ ಆಗಿ ಏನು ಮಾಡಿಸ್ಬೇಕು ಅಲ್ಲಿ ಮಾಡಿಸ್ತಾ ಇದ್ದಾರೆ. ಡೆಲ್ಲಿ ಪೊಲೀಸ್ ಕೂಡ ಇದೇ ಕಾರ್ಯಾಚರಣೆ ಶುರು ಮಾಡಿರೋದು. ಈಗ ಕೋರ್ಟ್ ಏನು ಹೇಳಿದೆ, ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಮಾಡಬೇಡಿ, ಸ್ಟೂಡೆಂಟ್ಸನ್ನು ಯಾರೂ ಟಚ್ ಮಾಡಲ್ಲ, ಉಳಿದವರನ್ನು ಬಿಡಬೇಡಿ. ಈಗ ಎಷ್ಟೊಂದು ಕೇಸ್ಗಳು ಡೆಲ್ಲಿ ಪೊಲೀಸರು ಕೂಡ ದಾಖಲಿಸ್ತಿದ್ದಾರೆ. ಆಲ್ರೆಡಿ UPಯಲ್ಲಿ ಅದರ ಕಾರ್ಯಾಚರಣೆ ಮುಂದಕ್ಕೆ ಹೋಗಿಬಿಟ್ಟಿದೆ. ನೋಡಿ, ಎಷ್ಟೊಂದು ಜನರ ಮೇಲೆ ಅಲ್ಲಿ ಅಟ್ಯಾಕ್ ಆಗಿದೆ. ಪ್ರಯಾಗ್ರಾಜಲ್ಲಿ ಅಟ್ಯಾಕ್ ಆಗಿದೆ. ಮತ್ತು ಸುಮಾರು ಉತ್ತರ ಪ್ರದೇಶದ ಹಲವಾರು ಕಡೆಗಳಲ್ಲಿ BJP ನಾಯಕರನ್ನು ಹುಡುಕಿ ಹೊಡೆದಿದ್ದಾರೆ. ಇವ್ರನ್ನ ಬಿಡಬೇಡಿ, ಕಿಲ್ ಹಿಮ್, BJP ಯಾರು ಇಲ್ಲಿಂದ ಓಡಾಡೋಕ್ಕೂ ಬಿಡಬೇಡಿ ಅನ್ನೋ ರೀತಿಯಲ್ಲಿ ಸ್ಲೋಗನ್ಸನ್ನು ಕೂಗ್ಕೊಂಡು, ಮತ್ತು ಅಲ್ಲೆಲ್ಲ ಕೆಲವು ಪ್ರದೇಶಗಳನ್ನೆಲ್ಲ ಬ್ಲಾಕ್ ಮಾಡಿ ಸಮಾಜಘಾತುಕ ಚಟುವಟಿಕೆ ನಡೆಸಿರೋದು CCTV ಫುಟೇಜಸ್ಸಲ್ಲೇ ಸೆರೆಯಾಗಿದೆ. ಸೊ ವೈಲೆನ್ಸ್ ನಡೆಸಿರೋರನ್ನ ಬಿಡಲ್ಲ. ಇವ್ರು ನಾಟ್ ಸ್ಟೂಡೆಂಟ್ಸ್ ಅನ್ನೋದನ್ನು ಕನ್ಫರ್ಮ್ ಮಾಡಿದೆ. ಇವರೆಲ್ಲ ಯಾರು ಸ್ಟೂಡೆಂಟ್ಸ್ ಅಲ್ಲ ಅನ್ನೋದನ್ನು ಪಕ್ಕಾ ಇನ್ಫಾರ್ಮೇಷನನ್ನು ಪೊಲೀಸರು ಈಗ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದ್ರ ಬಗ್ಗೆ DCP ಮನೀಶ್ ಕುಮಾರ್ ಶಾಂಡಿಲ್ಯ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ಸಾಕ್ಷಿ ಸಮೇತ ಹಿಡಿದಿದ್ದೀವಿ, ಇವ್ರು ಯಾರು ಸ್ಟೂಡೆಂಟ್ಸ್ ಅಲ್ಲ, CJP ಹೋರಾಟ ಕೆಡ್ಸೋಕೆ ಬಂದಿದ್ರೋ, ಸಮಾಜ ಹಾಳು ಮಾಡೋಕೆ ಬಂದಿದ್ರೋ, ಏನಕ್ಕೆ ಬಂದಿದ್ರು, ಒಟ್ನಲ್ಲಿ ಆ ಸ್ಪಾಟಲ್ಲಿ ಇವರು ಗಲಾಟೆ ಮಾಡಿ ಸಿಕ್ಕಾಕೊಂಡಿದ್ದಾರೆ, ಅವರನ್ನು ಬಿಡಲ್ಲ. ಸೊ ಈ ರೀತಿಯಲ್ಲಿ ನೋಡಿ, ಸುಭಾಷ್ ಚೌರಾಹ ಅನ್ನುವಂಥ BJP ನಾಯಕನನ್ನು ಹೆಂಗೆ ಅಟ್ಟಾಡಿಸಿದ್ದಾರೆ ಅಂದರೆ, ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡಿದ್ದಾರೆ. ಅವರನ್ನು ಕೊಂದೇ ಬಿಡಬೇಕು ಅನ್ನೋ ತನಕ ಆಗಿದೆ ಅಲ್ಲಿ ಘಟನೆ. ಆ ಥರ ಸುಮಾರು ಜನ BJP ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಆಗಿದೆ. ಎಲ್ಲರನ್ನೂ ಹಿಡ್ಕೊಂಡು ಹೋಗಿ ತುಂಬಿ ಸಾಕ್ಷಿ ಸಮೇತ ಈಗ ಅವರನ್ನು ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿರೋದು. ಯೋಗಿ ಆದಿತ್ಯನಾಥ್ ಅವರು ನೋಡಿ ಏನು ಹೇಳ್ತಿದ್ದಾರೆ ಅಂತ. ತುಂಬ ಕಷ್ಟಪಡ್ತಿದ್ದಾರೆ ಇಂಡಿಯಾವನ್ನು ವೀಕ್ ಮಾಡೋಕ್ಕೆ. ಸೋಷಿಯಲ್ ಮೀಡಿಯಾವನ್ನು ಇದಕ್ಕೆ ಅಸ್ತ್ರ ಮಾಡ್ಕೊಳ್ತಿದ್ದಾರೆ, ಇನ್ಸ್ಟಿಟ್ಯೂಷನ್ಸ್ನ ಟೂಲ್ ಕಿಟ್ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಇದಕ್ಕೆ ನಾವು ಕೂಡ ಉತ್ತರ ಕೊಡಬೇಕಾಗತ್ತೆ. ಅವ್ರೇನು ಸ್ಟೂಡೆಂಟ್ಸ್ ಬಗ್ಗೋ ಇನ್ನೊಬ್ಬರ ಬಗ್ಗೋ ಮಾತಾಡ್ತಿಲ್ಲ, ಜನರಲ್ಲಿ ಏನಾಗ್ತಿದೆ ದೇಶದಲ್ಲಿ. ಈಗ ನಮ್ಮ ಸಕ್ಸಸ್ಸನ್ನು ನಾವು ಇನ್ನು ಬಾಟಮ್ 3 ಇಲ್ಲ, ಉಳ್ಕೊಂಡಿಲ್ಲ ದೇಶ. ಟಾಪ್ 5 ಸೇರಿದ್ದಾಗಿದೆ, ಟಾಪ್ 3ಗೆ ಬರ್ತಾ ಇರೋ ದೇಶ ನಮ್ಮದು. ಸೊ ಅಲ್ಲಿಗೆ ಹೋಗಬಾರ್ದು ಅಂತ ಫೇಕ್ ಅಕೌಂಟ್ಸನ್ನು ಕ್ರಿಯೇಟ್ ಮಾಡಿ, ಟೆನ್ಷನ್ ಸೃಷ್ಟಿ ಮಾಡಿ, ದೇಶ ಡಿವೈಡ್ ಮಾಡೋದಕ್ಕೆ ಏನೇನೆಲ್ಲ ಆಗ್ತಾ ಇದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡೋ ತನಕ ಹೋಗಿದ್ದಾರೆ, ಹುಷಾರ್ ಅನ್ನುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್ ಅವರ ಕಾರ್ಯಾಚರಣೆ ಜೋರಾಗಿ ಶುರುವಾಗಿದೆ. ये परिवर्तन जो हुआ है, इस परिवर्तन का वाहक एक और भारत है। अब भारत ने जो पिछले 12 वर्ष में इंफ्रास्ट्रक्चर विकसित किया, अपनी विरासत को संरक्षित करते हुए तेजी के साथ उसने उन्हें दुनिया के लिए आकर्षण का केंद्र बनाया। आज उसी को लेकर के दुनिया के बहुत सारी ताकतें ऐसी हैं जो उसको स्वीकार करने को तैयार नहीं। उन्हें अच्छा नहीं लगता, क्योंकि भारत अब बॉटम 3 नहीं बल्कि दुनिया के बॉटम 5 राष्ट्रों में भारत की गिनती हो गई है। यानी टॉप 5 में भारत आ गया है। बॉटम 5 से टॉप 5 की इस यात्रा में भारत ने जो यात्रा तय की है, ये दुनिया के उन देशों को अब अच्छा नहीं लग रहा है जिनको लगता है कि अगले कुछ वर्ष में भारत टॉप 3 में आएगा। टॉप 3 में मतलब अमेरिका, चीन और भारत, 3 देश रहेंगे जिनके बीच में प्रतिस्पर्धा होने वाली है। और उस प्रतिस्पर्धा में भारत को रोकने के लिए अनेक षड्यंत्र होंगे।
ये षड्यंत्र होंगे सोशल मीडिया प्लेटफॉर्म के माध्यम से। फेक अकाउंट बना करके जातीय समूहों को लड़ा करके समाज में विद्वेष की स्थिति पैदा करके क्षेत्र, भाषा और जाति के आधार पर फिर से विभाजन की उन स्थितियों को पैदा करने का प्रयास जो अंततः भारत को कमजोर करेगा। हर एक संस्था को कमजोर करने का प्रयास। कोई न्यायपालिका पे उंगली उठाएगा, कोई कार्यपालिका पे उंगली उठाएगा, कोई विधायिका पे उंगली उठाएगा। इन सबको कमजोर करने के प्रयास होंगे और उन स्थितियों में हमारे अधिवक्ता समुदाय की एक बड़ी भूमिका होने वाली है। अधिवक्ता समुदाय समाज के एक जागरूक प्रतिनिधि के नाते उनका दायित्व बनता है कि समाज के जागरूक प्रतिनिधि के रूप में देश और समाज के हित में जो कुछ होगा वही हम करेंगे। इस भाव के साथ हमें आगे बढ़ना होगा। SC ಹೇಳೋದಕ್ಕೆ ಮುಂಚೆನೇ ಶುರು ಮಾಡಿಬಿಟ್ಟಿದ್ದಾರೆ, ಯಾಕಂದರೆ ಸ್ಟೂಡೆಂಟ್ಸ್ನ ನಾವು ಟಚ್ ಮಾಡ್ತಾನೇ ಇಲ್ಲ ಅನ್ನೋದು ಸಿಂಗಲ್ ಲೈನ್ ಆನ್ಸರ್ UP ಇಂದ ಬರ್ತಿರೋದು. ನೋಡಿದ್ರೆ ನಿಮಗೆ ಟೆನ್ಷನ್ ಆಗುತ್ತೆ, ಎಂತೆಂಥವ್ರು ಬಂದಿದ್ರು ಇಲ್ಲಿ ಅಂತ. ಸಾವಿರ ಗಟ್ಟಲೆ ಜನ ಸಿಕ್ಕಾಕೊಂಡಿದ್ದಾರಲ್ಲ, 2,000 3,000 ಜನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅವರು. ಅದರಲ್ಲಿ ಎಲ್ಲರದು ರಿಪೀಟ್ ಕೇಸ್ಗಳು. ಒಂದೊಂದು ಸಲ ಸಿಕ್ಕಾಕೊಂಡವರಲ್ಲ, ಬಹಳ ದೊಡ್ಡ ಹಿಸ್ಟ್ರಿ ಶೀಟರ್ಸೇ ಇದ್ದಾರೆ ಇಲ್ಲಿ ಅನ್ನೋದು ಖಚಿತವಾಗಿದೆ. ಎಲ್ಲರಿಗೂ ಪೊಲೀಸರು ಈಗ ತಕ್ಕ ಶಾಸ್ತಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಗೃಹ ಇಲಾಖೆ ಕಟ್ಟುನಿಟ್ಟಿನ ಸ್ಟೆಪ್ಪನ್ನು ತಗೊಳ್ತಿದೆ. ಸುಪ್ರೀಂ ಕೋರ್ಟ್ ಬಲವು ಬೇರೆ ಸೇರ್ಕೊಂಡಿರೋದ್ರಿಂದ. ಆದರೆ ಇದ್ಯಾವುದನ್ನು ನೋಡಿದಂಥ ಕಾಂಗ್ರೆಸ್ ಮಾತ್ರ ಸ್ಟೂಡೆಂಟ್ಸ್ ಮೇಲೆ ಪೊಲೀಸರ ದೌರ್ಜನ್ಯ ಅಷ್ಟೇ ಹೇಳ್ತಿದೆ. ಪೊಲೀಸರ ಮೇಲೆ ಯಾರು ದೌರ್ಜನ್ಯ ಆಗಿದೆ ಅನ್ನೋದನ್ನು ತಲೆನೂ ಕೆಡಿಸ್ಕೊಳ್ತಿಲ್ಲ. ಹಾಗಾಗಿ ಭಾರತ ದೇಶವನ್ನು ವೀಕ್ ಮಾಡೋದಕ್ಕೆ ಏನು ಸಂಚು ನಡೆದಿದೆ ಅನ್ನೋದಂತೂ ನೋಡಿ, ಓವರಾಲ್ ಎಲ್ಲ ಈ ಘಟನೆಗಳಿಂದ ಎಸ್ಟಾಬ್ಲಿಷ್ ಆಗಿದೆ. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದು ಸರ್ಕಾರದ ಕರ್ತವ್ಯ ಮಾಡಬೇಕು. ಈಗ ಪಾಸ್ ಆಗಿದೆ ಬಿಲ್, ಆ್ಯಂಟಿ ಪೇಪರ್ ಲೀಕ್ ಬಿಲ್ಲನ್ನು ಪಾಸ್ ಮಾಡಿಕೊಳ್ಳಲಾಗಿದೆ ಲೋಕಸಭೆಯಲ್ಲಿ. ಅದನ್ನು ಕಾಯ್ದೆ ಮಾಡಿ ಒಂದು ಐತಿಹಾಸಿಕ ಬದಲಾವಣೆ ತರೋದಕ್ಕೆ ಮೋದಿ ಸರ್ಕಾರ ಮುಂದಾಗ್ತಾ ಇದೆ. ಬಟ್ ಅದನ್ನು ಹೊರತುಪಡಿಸಿ ಏನೇನಾಯಿತು ಈ ಪ್ರೊಟೆಸ್ಟಲ್ಲಿ ಅನ್ನೋದು ನೋಡಿ, ಒಂದೊಂದೇ ಹೆಂಗೆ ತೆರೆದುಕೊಳ್ತಿದೆ ಅಂತ. ಅದರ ಜೊತೆಗೆ ಈಗ ನರೇಂದ್ರ ಮೋದಿ ಅವರನ್ನು ಎಲ್ಲೆಡೆಯಿಂದ ಸುತ್ತುವರಿಯುವಂಥ ಸ್ಟೆಪ್ ಬೇರೆ. ಸೊ ಮೋದಿ ಅಮಿತ್ ಶಾ ಅವರಿಗೆ ದೊಡ್ಡ ಸವಾಲು ಹಾಕಿದ್ದಾರೆ ಓಪನ್ ಆಗಿ. ಏನಾಗುತ್ತೆ ಮುಂದೆ ಕಾದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.